ಬದಲಾದ ಆಧುನಿಕ ಮತ್ತು ಯಾತ್ರಿಕ ಜೀವನ ಶೈಲಿಯಿಂದ ಇತ್ತೀಚಿನ ದಿನಗಳಲ್ಲಿ ಅನೇಕರಲ್ಲಿ ಬಂಜೆತನ ಕಾಡುತ್ತಿದೆ. ಮೂಢನಂಬಿಕೆಯಿಂದ ಬಂಜೆತನವನ್ನು ಪರಿಹರಿಸಲು ಸಾಧ್ಯವಿಲ್ಲ, ಬದಲಾಗಿ ವೈಜ್ಞಾನಿಕ ಚಿಕಿತ್ಸೆ ಅವಶ್ಯಕವಾಗಿದೆ ಎಂದು ಬೆಂಗಳೂರು ವಿಐಎಫ್ ಆಕ್ಸಿಸ್ ಫರ್ಟಿಲಿಟಿ ಬಂಜೆತನದ ತಜ್ಞರಾದ ಡಾಕ್ಟರ್ ಕೆವಿ ಕಾವ್ಯ ಅಭಿಪ್ರಾಯಪಟ್ಟರು. ಪಟ್ಟಣದ ದೇಗುಲ ರಸ್ತೆಯಲ್ಲಿನ ಕಾವೇರಿ ಕ್ಲಿನಿಕ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಕಾವೇರಿ ಕ್ಲಿನಿಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಐವಿಎಫ್ ಆಕ್ಸಿಸ್ ಉಚಿತ ಬಂಜೆತನ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನದಲ್ಲಿ ಕೆಲವರು ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ದಂಪತಿಗಳು ಅಮಾವಾಸ್ಯೆ ದಿನ ಪೂಜೆ ನಡೆಸುವುದು, ಹರಕೆ ಕಟ್ಟುವುದರಿಂದ ಕಾಲಹರಣ ಮಾಡುವ ಬದಲು ಲಗ್ನವಾದ 3 ವರ್ಷದ ಬಳಿಕ ಮಕ್ಕಳು ಆಗಲಿಲ್ಲ ಎಂದರೆ ಶೀಘ್ರವೇ ನುರಿತ ಬಂಜೆತನ ತಜ್ಞರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬೇಕಿದೆ ಎಂದ ಅವರು, ಊಟದ ಶೈಲಿಯಲ್ಲಿ ಬದಲಾವಣೆ ಆಗಿರುವುದರಿಂದ ಇಂದಿನ ಪೀಳಿಗೆಯಲ್ಲಿ ಹೆಚ್ಚು ತೂಕವಂತರಾಗಿ ಗರ್ಭಕೋಶದ ಸೋಂಕಿನಿಂದ ಋತುಚಕ್ರದಲ್ಲಿ ಬದಲಾವಣೆಯಿಂದ ಬಂಜೆತನ ಕಾಣಿಸಿಕೊಳ್ಳುವ ಅವಕಾಶ ಇರುತ್ತದೆ. ದಿನನಿತ್ಯ ಲಘು ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರದ ಬಳಕೆಯಿಂದ ಸೂಕ್ತ ಬಂಜೆತನ ತಜ್ಞರಿಂದ ಸಲಹೆ ಸೂಚನೆ ಪಡೆದರೆ ಖಂಡಿತ ಬಂಜೆತನವನ್ನು ತಡೆಗಟ್ಟಬಹುದು. ಲಯನ್ಸ್ ಕ್ಲಬ್ ಮತ್ತು ಕಾವೇರಿ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಚಂದ್ರಮೌಳಿ ಅವರ ಸಾರಥ್ಯದಲ್ಲಿ ಇಂತಹ ಅರ್ಥಪೂರ್ಣ ಶಿಬಿರ ನಡೆಸಿದ್ದು ನಿಜಕ್ಕೂ ಅಗಮ್ಯವಾಗಿದೆ ಎಂದರು. ಕಾವೇರಿ ಕ್ಲಿನಿಕ್ ಸೀನಿಯರ್ ಫ್ಯಾಮಿಲಿ ಫಿಸಿಷಿಯನ್ ಮತ್ತು ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ, ಬೇಲೂರು ಲಯನ್ಸ್ ಕ್ಲಬ್ ಕಳೆದ 2 ದಶಕಗಳಿಂದ ಆರೋಗ್ಯ, ಪರಿಸರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವಾ ಕಾರ್ಯವನ್ನು ನಡೆಸುತ್ತಾ ಅರ್ಥಪೂರ್ಣವಾಗಿ ಕಾರ್ಯಕ್ಕೆ ಒತ್ತು ನೀಡುತ್ತಾ ಬಂದಿದೆ. ನಾಗರಿಕತೆ ನಾಗಲೋಟದಲ್ಲಿ ಮಾನವನ ಒತ್ತಡದ ಬದುಕಿನ ನಡುವಿನಲ್ಲಿನ ಜೀವನ ಹತ್ತಾರು ಕಾಯಿಲೆಗಳಿಗೆ ಪೂರಕವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಡೆದ ಉಚಿತ ಬಂಜೆತನ ತಪಾಸಣೆ ಶಿಬಿರದಲ್ಲಿ ಸುಮಾರು 115ಕ್ಕೂ ಹೆಚ್ಚಿನ ದಂಪತಿಗಳು ಭಾಗವಹಿಸಿ ನುರಿತ ವೈದ್ಯರಿಂದ ಸಲಹೆ ಸೂಚನೆ ಪಡೆದಿದ್ದಾರೆ. ವಿಶ್ವದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತ ದೇಶದಲ್ಲಿ ಮೂಢನಂಬಿಕೆ ಹೆಚ್ಚು ಹಿಡಿತ ಸಾಧಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳು ಕಾಣುತ್ತಿದೆ. ಮುಂದಿನ ದಿನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಶಿಬಿರ ನಡೆಸುವ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ವೈಬಿ ಸುರೇಶ್ ಗೌಡ, ಕಾರ್ಯದರ್ಶಿ ಬಿಟಿ ರವಿಕುಮಾರ್, ಖಜಾಂಚಿ ಪ್ರಶಾಂತ್, ಟ್ರಸ್ಟ್ ಅಧ್ಯಕ್ಷ ದೊಡ್ಮನೆ ಪ್ರಭಾಕರ್, ಕಾರ್ಯದರ್ಶಿ ಮುಕ್ತಿಯಾರ್ ಅಹಮದ್, ಮಾಜಿ ಅಧ್ಯಕ್ಷ ಅಬ್ದುಲ್ ಲತೀಫ್ ಹಾಗೂ ಆದರ್ಶ್, ಸಂತೋಷ್, ತಾರಮಣಿ, ನೌಷದ್ ಪಾಷಾ, ರುಬಿನಾ, ಗುರುಪಾದ ಸ್ವಾಮಿ, ಆಲಿಂ ಮತ್ತು ಚೇತನ್ ಕುಮಾರ್ ಹಾಜರಿದ್ದರು. ಪೇಪರಲ್ಲಿ ನೋಡಿದ್ದೀವಿ ಸರ್ ಇದರ ಬಗ್ಗೆ, ಹಾಗಾಗಿ ನಾವು ಬಂದಿದ್ದೀವಿ ಅಂತ ಹೇಳ್ಬೋದು. ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀನಿ. ಮತ್ತು ಇದೇ ರೀತಿ ಸಾಕಷ್ಟು ಕ್ಯಾಂಪ್ಗಳನ್ನ ನಾವು ವರ್ಷಪೂರ್ತ ಮಾಡ್ತೀವಿ. ಅಂದರೆ ಡಯಾಬಿಟಿಕ್ ಕ್ಯಾಂಪ್ ಇರ್ಬೋದು, ರಕ್ತದೊತ್ತಡ ತಪಾಸಣೆ ಇರ್ಬೋದು, ಇವತ್ತು ಇದೆ. ಇರೋಂಥರೆಲ್ಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಇದರ ಸದುಪಯೋಗನ ತಾವೆಲ್ಲ